ಸಾವಯವ ರೀತಿಯಲ್ಲಿ ಯೂರಿಯಾ ಗೊಬ್ಬರ ತಯಾರಿಕೆ. ಇನ್ನೇನು ಜೂನ್ ಜುಲೈಯಲ್ಲಿ ಬಿತ್ತೋ ಸಮಯ ಬಂತು. ಜೊತೆಗೆ ಯೂರಿಯಾ ಬೇಕು, ಯೂರಿಯಾ ಸಿಗ್ತಿಲ್ಲ ಅನ್ನೋ ಹಾಹಾಕಾರ ಕೇಳಿ ಬರ್ತಿದೆ. ಯೂರಿಯಾನ ಎಲ್ಲೆಲ್ಲೋ ಹುಡ್ಕೋ ಬದಲು ನೀವೇ ಯಾಕೆ ತಯಾರಿಸ್ಕೊಬಾರ್ದು? ಅದನ್ನ ಹೇಗೆ ತಯಾರಿಸೋದಂತ ಈ ವಿಡಿಯೋಲಿ ಹೇಳ್ಕೊಡ್ತೀನಿ. ಒಂದು 10 ಅಡಿ ಉದ್ದ, ಒಂದು 10 ಅಡಿ ಅಗಲ ಇರೋ ಪ್ಲಾಸ್ಟಿಕ್ ಹಾಳೆ ಮೇಲೆ ಒಂದು 100 kg ಫಲವತ್ತಾದ ಮಣ್ಣು ಹಾಕಬೇಕು. ಅದಕ್ಕೆ ಒಂದು 10 kg ಬೇವಿನ ಬೀಜ ಅಥವಾ ಹೊಂಗೆ ಬೀಜ ಕುಟ್ಟಿ ಪುಡಿ ಮಾಡಿ ಸೇರಿಸ್ಬೇಕು. ನಂತರ ಪ್ರತಿದಿನ 21 ದಿನಗಳ ಕಾಲ 1 ಲೀಟರ್ ಗೋಮೂತ್ರ ಸೇರಿಸ್ಬೇಕು. ಮತ್ತೆ ಅದನ್ನ ಮುಚ್ಚಬೇಕು. ಆಮೇಲೆ ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಬೇಕಾದ ಬೆಳೆಗಳಿಗೆ ಉಪಯೋಗಿಸಿದಲ್ಲಿ ಉತ್ತಮ ಯೂರಿಯಾನ ನೀವೇ ತಯಾರಿಸ್ಕೊಬೋದು. ಇವಾಗ ನೀವು ಕೇಳ್ಬೋದು, ಸಾವಯವ ರೂಪದಲ್ಲಿ ಹೆಂಗಪ್ಪ ಯೂರಿಯಾ ಆಯ್ತು ಅಂತ. ಯೂರಿಯಾ ಅಂದ್ರೆ ಏನು? ಕಾಮನ್ ಆಗಿ 46% ನೈಟ್ರೋಜನ್ ಇರ್ತದೆ. ನಾವು ಈ ಯೂರಿಯಾ ಬಳಸಕ್ಕೆ ನಮ್ಗೆ ಮಣ್ಣು, ಬೀಜ ಹಾಗೂ ಗೋಮೂತ್ರ ಬಳಸಿದ್ರಿ. ಗೋಮೂತ್ರದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಕಂಟೆಂಟ್ ಇರೋದ್ರಿಂದ ಈ ಮಣ್ಣು ಮತ್ತೆ ಬೀಜ ಗೊಬ್ಬರ ರೂಪದಲ್ಲಿ ಗಿಡಕ್ಕೆ ಕೊಟ್ಟಾಗ ಇದು ಗಿಡಗಳು ಅದನ್ನ ನೈಟ್ರೋಜನ್ ಆಗಿ ಬಳಸ್ಕೊಂಡು ಉತ್ತಮ ಹಸಿರಾಗಿ ಕಾಣ್ತವೆ. ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ನದಾತ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಫಾಲೋ ಮಾಡಿ. ಧನ್ಯವಾದ.